ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ಖುಷಿ, ಒಂದು ಸಂತೋಷ, ಒಂದು ನೆಮ್ಮದಿ. ಎಲ್ಲರಿಗೂ ಅದು ಹಬ್ಬ, ಈ ಹಬ್ಬ ಆ ಹಬ್ಬ ಅನ್ನೋದಂತ ಅಲ್ಲ. ನಮ್ಮ ಭಾರತದಲ್ಲಿ, ಅದು ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೊಂದು ಹಬ್ಬದಲ್ಲಿ ವಿಶೇಷತೆ ಎಲ್ಲಾನು ಇದೆ. ಅದರಲ್ಲೂ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಸಂಕ್ರಾಂತಿ ಹಬ್ಬ ಇದೆಲ್ಲ ತುಂಬಾ ಸ್ಪೆಷಲ್ಲು, ತುಂಬಾ ಖುಷಿ ಕೊಡುವಂತ ಹಬ್ಬಗಳಿದೆಲ್ಲ. ಈ ಹಬ್ಬದಲ್ಲಿ ಏನು ಗೊತ್ತಾ, ಪ್ರತಿ ಹಬ್ಬದಲ್ಲೂ ನಾವು ರೆಡಿ ಆಗ್ತಾ ಇರ್ತೀವಿ. ಕೆಲವೊಂದಷ್ಟು ಹಬ್ಬಗಳಿಗೆ ಮಾತ್ರ ದೇವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡ್ತೀವಿ. ಅದರಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಎಲ್ಲರಿಗೂ, ಎಲ್ಲ ಇಷ್ಟುದ್ದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಿಂದ ತುಂಬಾ ಚೆನ್ನಾಗಿ ಮಾಡುವಂತ ಹಬ್ಬನೇ ಈ ವರಮಹಾಲಕ್ಷ್ಮಿ ಹಬ್ಬ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೋದ ವರ್ಷ ಉಡ್ಸಿರೋ ತರ ಸೀರೆ ಈ ಸಲ ಉಡ್ಸೋದ್ ಬೇಡ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಒಂದೇ ತರ ಸೀರೆ ಉಡಿಸ್ತಾ ಇದ್ರೆ ಒಂಥರ ಬೋರಿಂಗ್ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ಒಂದು 5-6 ತರ ಡಿಸೈನ್ ನ ಸೀರೆ ಲಕ್ಷ್ಮಿಗೆ ಉಡ್ಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಎಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ಮತ್ತೆ ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ತಿರೋರ್ಗೆ, ಹೊಸದಾಗಿ ಏನೋ ಮಾಡ್ತಿರ್ಬೋದು, ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇರೋರ್ಗೆ ತುಂಬಾ ಈಸಿಲಿ ಸೀರೆ ಉಡ್ಸಕ್ ಬರೋರ್ಗೆ, ಸೀರೆ ಉಡ್ಸಕ್ ಬರ್ದೇ ಇರೋರ್ಗೂ ಕೂಡ ಹಂಗೆ ಕಳಶ ಇಟ್ಟು ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸೀರೆನ ನೀಟಾಗಿ ಸ್ಪ್ರೆಡ್ ಮಾಡಿ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಬಿಡ್ತಾರೆ. ಸೊ ಅಂತವ್ರು ಕೂಡ ಡಿಫ್ರೆಂಟ್ ಆಗಿ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಗೊತ್ತಲ್ಲ, ಎಲ್ಲರೂ ಮನೆಗೆ ಬರ್ತಿರ್ತಾರೆ, ನಾವು ಎಲ್ಲರ ಮನೆಗೆ ಹೋಗ್ತಿರ್ತೀವಿ. ಡಿಫ್ರೆಂಟ್ ಏನಾದ್ರು ಇರ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ನಮ್ಮನೆ ವರಮಹಾಲಕ್ಷ್ಮಿಗೂ ನಾವು ನೀಟಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಮಾಡೋಣ ಅನ್ನೋದು ನನ್ನ ಇಷ್ಟ. ಸೊ ಹಂಗಾಗಿ ಈಸಿ ವೇಲಿ ಯಾವ ತರ ಒಂದು 5-6 ತರ ಸೀರೆ ಉಡ್ಸೋದು, ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಂಗಾಗಿ ಆ ತರ ಉಡ್ಸೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೀರೆ ಇದೇನು ನಂದು ವರಮಹಾಲಕ್ಷ್ಮಿಗೆ ಇವಾಗ ಉಡ್ಸೋಂಥ ಸೀರೆ ಅಲ್ಲ ಈ ಹಬ್ಬಕ್ಕೆ, ಬಟ್ ನಾನು ತೋರ್ಸೋದಕ್ಕೋಸ್ಕರ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಿಪ್ಗಳು, ಈ ಥರ ಕ್ಲಿಪ್ಗಳು ನೆರಿಗೆ ಮಾಡಿ ಇಟ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ನೀವು ಸೀರೆ ಲಕ್ಷ್ಮಿಗೆ ಉಡ್ಸೋದಕ್ಕಿಂತ ಮುಂಚೆ ಈ ಥರ ಕ್ಲಿಪ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಸೇಫ್ಟಿ ಪಿನ್ ಇದ್ರೆ ಸೀರೆನ ನೆರಿಗೆ ಫಸ್ಟ್ ಮಾಡಿ ಇಟ್ಕೊಬಿಟ್ರೆ ತುಂಬಾನೇ ಈಸಿ ಆಗುತ್ತೆ. ನೀವು ಅರ್ಲಿ ಮಾರ್ನಿಂಗು 5 o'clock ಎದ್ದು ಕೂಡ ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ಸೀರೆನ ನೀಟಾಗಿ ಉಡಿಸ್ಬಿಡ್ಬೋದು. ಸೊ ತುಂಬಾ ಈಸಿ ಆಗುತ್ತೆ. ಫಸ್ಟ್ ಸೀರೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವರಮಹಾಲಕ್ಷ್ಮಿಗೆ ಸ್ವಲ್ಪ ಡಾರ್ಕ್ ಕಲರ್ಗಳು ಸೀರೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ. ಅವರು ನಿಮ್ಗೆ ಕಂಫರ್ಟ್ ಹೇಗಿರುತ್ತೆ ಹಂಗೆ ತಗೋಬಹುದು. ಆಮೇಲೆ ಎಸ್ಪೆಷಲಿ ಬಾರ್ಡರ್ ಸೀರೆನೇ ತಗೋಬೇಕು ದೇವ್ರ ಗುಡ್ಸಕ್ಕೆ ಅಂತ ಹೇಳ್ತಾರೆ. ಅದನ್ನು ನಿಜಾನೇ, ಬಾರ್ಡರ್ ಇದ್ರೆ ಒಂಥರ ಲುಕ್, ಒಂಥರ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇರುತ್ತೆ. ಫಸ್ಟ್ ನಾವು ಸೀರೆದು ಇದು ಸೆಲ್ಫ್ ಪೋರ್ಷನ್ ಇರುತ್ತಲ್ಲ ಅದನ್ನ ಬಿಟ್ಟು ನೆಕ್ಸ್ಟ್ ಮಿಕ್ಕಿದ ಪೋರ್ಷನ್ ಕಂಪ್ಲೀಟ್ ಆಗಿ ನೆರಿಗೆ ಮಾಡ್ಕೊಳ್ತೀವಲ್ಲ, ಈ ತರ ಮಾಡ್ಕೊಳ್ಳೋಣ. ಇವಾಗ ಈ ತರ ಇರುತ್ತಲ್ಲ, ಇದನ್ನ ನೀಟಾಗಿ ಈ ತರ ಕ್ಲೀನ್ ಆಗಿ ಈಕ್ವಲ್ ಆಗಿ, ಅಂದ್ರೆ ಯಾವುದೇ ನೆರಿಗೆ ನಾವು ಉಟ್ಕೊಳ್ಳೋದಾಗ್ಲಿ ಇದಾಗ್ಲಿ ಈ ತರ ನೆರಿಗೆ ಈಕ್ವಲ್ ಆಗಿ ಇರಬೇಕು. ಸೊ ಹಂಗಾಗಿ ಇಲ್ಲಿ ನೋಡಿ, ಇಲ್ಲಿ ಈ ತರ ಇಟ್ಕೊಂಡು ಕ್ಲೀನ್ ಆಗಿ ಈ ತರ ಸೀರೆಯಲ್ಲಿ 75% ಅಷ್ಟು ಕಂಪ್ಲೀಟ್ ಈ ತರ ನೆರಿಗೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೆರಗು ಪೋರ್ಷನ್ ಬಿಟ್ಟು ಅದಕ್ಕಿಂತ ಒಂದು ಮಾರಷ್ಟು ಹಿಂದೆ ಬಿಟ್ಟು 75% ಸೀರೆ ಕಂಪ್ಲೀಟ್ ಈ ತರ ನೀಟಾಗಿ ನೆರಿಗೆ ಹಿಡಿದು ಇಟ್ಕೊಂಡ್ರೆ ನೋಡಿ, ಇದು ಈಕ್ವಲ್ ಆಗಿರ್ಬೇಕು. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಒಂಥರ ಚಿಕ್ಕದು ಒಂದು ದೊಡ್ಡದು ಆ ಥರ ಮಾಡ್ಬಿಡ್ತಾರೆ. ಅವಾಗ ನೆರಿಗೆ ಸೀರೆ ಕ್ಲೀನಾಗಿ ಕಂಫರ್ಟ್ ಆಗಿ ಕೂರಲ್ಲ ಅದು, ಮತ್ತೆ ನೆರಿಗೆಗಳೆಲ್ಲ ನೀಟಾಗಿ ಕಾಣಲ್ಲ. ಸೊ ನಾವು ಮಾಡ್ಬೇಕಾದ್ರೆ ನೀಟಾಗಿ ನೋಡಿ, ಇಲ್ಲಿ ಈ ಥರ ಕ್ಲೀನಾಗಿ ಈಕ್ವಲ್ ಆಗಿ ಮಾಡಿಟ್ಕೊಂಡ್ರೆ, ಆ್ಯಕ್ಚುಲಿ ಇದನ್ನೆಲ್ಲ ಒಂದು ದಿನ ಮುಂಚೆ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ಉಡ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕ್ಲೀನಾಗಿ ಬಂದಿರುತ್ತೆ. ಅರ್ಜೆಂಟಲ್ಲಿ ಮಾಡೋ ಅಂಥದ್ದು ಏನೂ ಇರಲ್ಲ. ಸೊ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಆಗಲೇ ಬೆಳಗ್ಗೆನೇ ಎಲ್ಲ ಉಡ್ಸೋದು ಅಂದರೆ ರೆಡಿ ಮಾಡಿ ಈ ಥರ ನೆರಿಗೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರಂತೂ ತುಂಬಾ ಯೂಸ್ ಆಗುತ್ತೆ ಉಡ್ಸೋದಕ್ಕೆ. ಮತ್ತು ಅಲಂಕಾರ ಮಾಡೋದಕ್ಕೆ ಎಲ್ಲ ಖುಷಿ ಸಿಗ್ತಾ ಇರುತ್ತೆ. ತಿಂಡಿ ಮಾಡು, ಅಡುಗೆ ಮಾಡು, ಹಬ್ಬದ ಊಟ ಮಾಡು, ಅದ್ರ ಜೊತೆಗೆ ಇದನ್ನು ಸಪ್ರೇಟಾಗಿ ನೆಮ್ಮದಿಯಿಂದ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಹಿಂದಿನ ದಿನವೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಮಾಡ್ತಾ ಈ ನೆರಿಗೆಗಳನ್ನ ಸಮ ಮಾಡ್ಕೋತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಒಂದು ಮೇಲೆ ಕೆಳಗಡೆ ಆ ಥರ ಎಲ್ಲ ಆದರೆ ಚೆನ್ನಾಗಿರಲ್ಲ, ಒಂಥರ ಏನೋ ಒಂಥರ ಮೆಸ್ಸಿ ಥರ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾವು ನೆರಿಗೆ ಮಾಡಿದ ತಕ್ಷಣನೇ ಮಾಡೋವಾಗ್ಲೇ ಈ ಥರ ಎಲ್ಲ ಈಕ್ವಲ್ ಆಗಿ ಈ ಥರ ಇಟ್ಕೊಂಡ್ರೆ ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಮೇಲ್ಗಡೆ ಇಟ್ಕೋಬೇಕು.
ಬಾರ್ಡ್ರ್ ಇರೋ ಸೀರೆ ಅಂತೂ ನಿಜಕ್ಕೂ ಅವ್ರವ್ರಿಗೆ ಎಷ್ಟು ಕಂಫರ್ಟ್ ಅನಿಸುತ್ತೋ, ಕಾಸ್ಟ್ಲಿ ತೊಗೊಳ್ಳೋರು ಆಗಿರ್ಬೋದು, ಸಿಂಪಲ್ ಆಗಿರೋ ತೊಗೊಳ್ಳೋರು ಆಗಿರ್ಬೋದು. ಇವಾಗ ಬಾರ್ಡ್ರ್ ಸೀರೆಗಳು ಮಿನಿಮಮ್ ಪ್ರೈಸಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಬಾರ್ಡ್ರ್ ಸೀರೆ ತೊಗೊಂಡ್ರಂತೂ ವರಮಹಾಲಕ್ಷ್ಮಿಗೆ ತುಂಬ ಲುಕ್ಕಾಗಿ ಕಾಣ್ತಿರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಈಕ್ವಲ್ ಆಗಿ ಬಂದಿದೆ ಅಂದರೆ ಕರೆಕ್ಟಾಗಿ ಬಂದಿದೆ. ಸೊ ನಾವು ಇದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದನ್ನು ರೆಡಿ ಮಾಡಿ ಇಟ್ಕೊಬಿಟ್ರೆ ನಿಮ್ಗೆ ಆಮೇಲೆ ಅದರ ಸ್ಪ್ರೆಡ್ ಮಾಡ್ತಿರಲ್ಲ, ನೆರಿಗೆಗಳೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ, ಅವಾಗ ಏನು ಬೇರೆ ಬೇರೆ ಥರ ಏನು ಕಾಣಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಿಂಗೇನೆ ಇಟ್ಕೊಂಡೋದು. ಸೊ ಇದಕ್ಕೆ ನಾನು ಕ್ಲಿಪ್ನ ಹಾಕೊತಾ ಇದ್ದೀನಿ. ಸೊ ಮೇಲ್ಗಡೆ ಮಾತ್ರ ಅಲ್ಲ, ಅದು ಕಂಪ್ಲೀಟ್ ಕೆಳಗಡೆ ತನಕನೂ ನಾವು ಅದೇ ಥರ ರೆಡಿ ಮಾಡಿ ಇಟ್ಕೋಬೇಕು. ಈ ಮೇಲ್ಗಡೆ ಪೋರ್ಷನ್ ಯಾವ ಥರ ನಾವು ಇದನ್ನ ಮೇಲ್ಗಡೆ ನೆರಿಗೆ ಹಿಡ್ದಿದ್ದೀವಿ ಅಷ್ಟೇ ನೆರಿಗೆ, ಅಷ್ಟೇ ಸೈಜ್ದು ಕೆಳಗಡೆ ತನಕ ನೆರಿಗೆ ಒಂದನ್ನ ನಾವು ನೀಟಾಗಿ ಇಟ್ಕೊಬಿಟ್ರೆ ಸೀರೆ ಉಡ್ಸೋದು ಕಷ್ಟನೇ ಆಗಲ್ಲ. 5 ಥರ ಅಲ್ಲ 10 ಥರ ಸೀರೆ ಬೇಕಾದ್ರೂ ಈ ನೆರಿಗೆ ಕಂಫರ್ಟಾಗಿ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಉಡಿಸ್ಬೋದು. ಇದು ಆಫ್ ಪೋರ್ಷನ್ ರೆಡಿ ಆಯಿತು. ನೋಡಿ ಇಲ್ಲಿ ಮೇಲಿಂದ ಅದು ಈಕ್ವಲ್ ಆಗಿ ಇಷ್ಟು ರೆಡಿ ಆಯಿತು. ಇಲ್ಲಿಗೆ ಇನ್ನೊಂದು ಕ್ಲಿಪ್ ಹಾಕೊಳ್ಳೋಣ. ಸೊ ನೋಡಿ ಇಲ್ಲಿ ಇನ್ನು ಮತ್ತೆ ಇನ್ನು ಕೆಳಗಡೆ ಇದೆಯಲ್ಲ ಸೇಮ್ ಹಾಗೇನೆ ಮಾಡ್ಕೊಳ್ಳೋಣ. ಇವಾಗ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಈ ಥರ ನೆರಿಗೆ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದು ನೀಟಾಗಿ ಕ್ಲೀನಾಗಿ ಬಂದಿದೆ ನೋಡಿ, ಇಲ್ಲಿ ಈ ಥರ ನೆರಿಗೆ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಪೋರ್ಷನ್ ಹಂಗೆ ಬಿಟ್ಬಿಟ್ಟು ಇವಾಗ ಈ ಸೆರೆಟ್ ಪಾರ್ಟ್ ಇದೆಯಲ್ಲ ಅದನ್ನು ನಾವು ಪಿನ್ ಮಾಡಿ ಇಟ್ಕೊಬೇಡ ಫುಲ್ಲು. ಇವಾಗ ನಾವು ಮಾಮೂಲಿ ಪಿನ್ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಪಿನ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಅದು ಕಂಪ್ಲೀಟ್ ಕೆಲಸ ಆಯಿತು. ಇದು ಇನ್ನಿಷ್ಟು ಮಿಕ್ಕಿದೆ, ಇದರಲ್ಲಿ ಪಿನ್ ಮಾಡಿ ಇಟ್ಕೊಳ್ಳೋದು ಇವಾಗ ನೋಡಿ. ಸೊ ಇವಾಗ ನಾನು ನೆರಿಗೆನ ನೀಟಾಗಿ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಉದ್ದ ಆದರೆ ಸಾಕು, ಕಂಪ್ಲೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ರೆಡಿ ಇದೆ. ಈ ಕಡೆ ಈ ಪಾರ್ಟ್ ರೆಡಿ ಆಯಿತು. ಸೆಕೆಂಡು ಇದು ಆ್ಯಕ್ಚುಲಿ ಇದು ಎರಡನ್ನ ರೆಡಿ ಮಾಡಿಕೊಂಡ್ರೆ ಸೀರೆ ಉಡ್ಸೋದು ತುಂಬ ಈಸಿ ಆಗುತ್ತೆ. ಇವಾಗ ನಾನು ಕಳಸನ ಹೇಗಿಟ್ಟು ಸೀರೆ ಉಡ್ಸೋದು ಯಾವ ಥರ 5 ಥರ 6 ಥರ ಎಷ್ಟು ಥರ ಆಗುತ್ತೆ ಅಷ್ಟು ಸೀರೆ ಉಡಿಸ್ತೀನಿ ಅನ್ನೋದನ್ನ ಇವಾಗ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಹೈಟ್ ಇದೆಯಲ್ವಾ, ನಾನು ಅದು ನೆರಿಗೆಗಳನ್ನ ಬಿಟ್ಟು ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂತ ಇದ್ರ ಮೇಲೆ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಯಾವಾಗಲೂ ಹೈಟಲ್ಲಿ ಸ್ವಲ್ಪ, ಅದು ತುಂಬ ಹೈಟ್ ಅಲ್ಲ, ಸ್ವಲ್ಪ ಹೈಟಲ್ಲಿ ಲಕ್ಷ್ಮೀನ ಕೂರಿಸಿದಾಗ ನೆರಿಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ಸ್ಟ್ಯಾಂಡ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಈ ಸ್ಟ್ಯಾಂಡ್ ಏನಂದ್ರೆ ಸ್ಟ್ಯಾಂಡ್ ಇಲ್ದಿರೋರು ಕೂಡ 2 ಬಿಂದಿಗೆಗಳನ್ನ ಇಟ್ಟು ನೀಟಾಗಿ ಕಟ್ಟಿ ಉಡಿಸ್ಬೋದು. ಸ್ಟ್ಯಾಂಡ್ ಇರೋರು ಸ್ಟ್ಯಾಂಡ್ ಅಲ್ಲಿ ಉಡಿಸ್ಬೋದು. ಎರಡಕ್ಕೂ ಸೇಮ್ ಸೀರೆನೆ ಯೂಸ್ ಆಗುತ್ತೆ. ಇದು ಒಳಗಡೆ ಹೋಗ್ಬಿಡುತ್ತೆ ಈ ಸೈಜ್ ಅಂದ್ಬಿಟ್ಟು ಇಲ್ಲಿ ಅಕ್ಕಿ ಇಡ್ತಾ ಇದ್ದೀನಿ. ಕೆಲವರು ಇದ್ರ ಮೇಲೆ ಬಿಂದಿಗೆ ಡೈರೆಕ್ಟ್ ಆಗೂ ಇಟ್ಕೊತಾರೆ. ಸರ್ ನಿಮ್ಗೆ ತೋರ್ಸೋದಕ್ಕೋಸ್ಕರ ನೀಟಾಗಿ ಇದರಲ್ಲಿ ಅಕ್ಕಿ ಇಡ್ತಾ ಇದ್ದೀನಿ. ಇದು ಫಸ್ಟ್ ಟೈಪು, ಹೇಗೆ 2 ಲೇಯರ್ದನ್ನ ಹೇಗೆ ಸೀರೆ ಉಡ್ಸೋದು ಅಂತ ಫಸ್ಟ್ ಟೈಪು ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಆಲ್ರೆಡಿ ನಾವು ಈ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇದೇನು ಇಲ್ಲ ಆಕ್ಚುಲಿ ಇದು ಸೆರೆಟ್ ಪಾರ್ಟು. ಅದನ್ನ ಹಂಗೆ ಬಿಟ್ಟು ಈ ಸೆರೆಟ್ ಪಾರ್ಟ್ನ ಹಂಗೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂದರೆ ಇಲ್ಲಿರುತ್ತಲ್ಲ ಒಂದು 30% ಅಷ್ಟು ಲೆಂತ್ಗೆ ಸೀರೆನ ಈ ಥರ ಫೋಲ್ಡ್ ಮಾಡಿ ಈ ಥರ ಬಿಟ್ಕೊಳ್ಳಿ. ಹೆಂಗೆ ಅಂದರೆ ಬನ್ನಿ ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಇದಿರುತ್ತಲ್ಲ ಈ ಥರ ಸ್ಟ್ರೈಟಾಗೆ ಇಷ್ಟು ಇಟ್ಕೊಂಡು ಈ ಸೀರೆನ ಫೋಲ್ಡ್ ಮಾಡಿ ಆ್ಯಕ್ಚುಲಿ ಈ ಥರ ಉಲ್ಟಾ ಮಾಡಿದ್ರೆ ಇದು ಮೇಲ್ಗಡೆ ಬರುತ್ತೆ. ಸೊ ಎಷ್ಟು ಲೆಂತ್ ಬೇಕು ಒಂದು ಮುಕ್ಕಾಲಷ್ಟು ಮಾಡ್ಕೊಳ್ಳಿ. ಇದನ್ನ ಕೆಳಗಡೆ ಒಂದು ಬಾರ್ಡ್ರು ಮೇಲ್ಗಡೆ ಒಂದು ಬಾರ್ಡ್ರು ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಮಾಡಿದಾಗ ತೋರಿಸ್ತೀನಿ. ಈ ಥರ ಇಟ್ಕೊಂಡು ಇಲ್ಲಿ ಟ್ಯಾಗ್ ಮಾಡ್ಕೊಬಿಡಿ ಒಂದು ರೌಂಡು. ಸೊ ಈ ಥರ 2 ಮುಂದೆನೇ ನೆರಿಗೆ ಬರಬೇಕು, ಉಲ್ಟಾ ಬರಬಾರ್ದು. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಫೋಲ್ಡ್ ಮಾಡಬೇಕಾದ್ರೆ ನೀಟಾಗೆ. ಸೊ ಈ ಥರ ಬಂದಾಗ ಇಲ್ಲಿ ದಾರನ ಟ್ಯಾಗ್ ಮಾಡಿ ಇಟ್ಕೊಳ್ಳಿ. ಸೊ ಇದು 2 ಸ್ಟೆಪ್ಪು ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಲುಕ್ ಕಾಣುತ್ತೆ. ಬಾರ್ಡರ್ ಸೀರೆಗಂತೂ ಇದು ಸಖತ್ತಾಗಿ ಕಾಣುತ್ತೆ. ಸೊ ಏನು ಮಾಡೋಂಗೆ ಏನಿಲ್ಲ. ಆಲ್ರೆಡಿ ಇದನ್ನ ಇಟ್ಟಿದ್ದೀನಲ್ವಾ, ಇಲ್ಲಿ ಇದಕ್ಕೆ ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಬಿಂದಿಗೆಗೆ
ಹಿಂದೆ ಒಂದು ಕಡ್ಡಿನ ಕಟ್ಟಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೀವು ಕಳಸ ಇಡೋಂಥ ಬಿಂದಿಗೆಗೆ ಈ ಥರ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇದ್ರ ಮೇಲೆ ಕೆಲವರು ಚಂಬಿಡ್ತಾರೆ. ಸೊ ಆ ಚಂಬಲ್ಲಿ ಎಲ್ಲನೂ ಹಾಕಿ ಲಕ್ಷ್ಮಿನ ಕೂರಿಸ್ತಾರೆ. ಸೊ ಹಾಗಾಗಿ ನಾನು ಇದನ್ನ ನೋಡಿ ಇಲ್ಲಿ ಇದನ್ನ ಈ ಥರ ಹಾಕಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಂದಿಗೆ ಕಾಣ್ಬಾರ್ದು ಅಂದರೆ ಫಸ್ಟು ಆಲ್ರೆಡಿ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ನೀಟಾಗಿ ಈ ಥರ ಮಾಡಿ ಹಿಂದೆ ಒಂದು ಪಿನ್ ಹಾಕೊಳ್ಳಿ. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಸೀರೆ ರೆಡಿ ಆಯ್ತಲ್ಲ, ಇದನ್ನು ಈ ಥರ ಇಟ್ಕೊಂಡು ಈ ದಾರ ಕಟ್ಟಿರ್ತೀವಲ್ಲ ಅದನ್ನು ಹಿಂದೆಗೆ ನೀಟಾಗಿ ಕ್ಲೀನಾಗಿ ಟೈಟಾಗಿ ಕಟ್ಕೋಬೇಕು. ಸೊ ಇಷ್ಟು ಇದನ್ನ ಟ್ಯಾಗ್ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ಇಲ್ಲಿ ಪಿನ್ ಹಾಕಿದ್ವಲ್ಲ ಇದನ್ನ ಫಸ್ಟ್ ಓಪನ್ ಮಾಡಿ ನೋಡಿ. ಇಲ್ಲಿ ನಾವು ಆ್ಯಕ್ಚುಲಿ ಯಾವ ಥರ ಬೇಕಾದರೂ ನೀಟಾಗೆ ಇದು ಎರಡನೇದು. ಸ್ಟೆಪ್ ಮೇಲೆ ದೇವ್ರನ್ನ ಕೂರಿಸಿದಾಗ ಅದು ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ನೆರಿಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಈ ಕಡೆ ಒಂದು ರೌಂಡು, ಈ ಕಡೆ ಒಂದು ರೌಂಡು, ಆ ಕಡೆ ಈ ಕಡೆ ನೀವು ಫೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ನೆಕ್ಸ್ಟ್ ಸೆರಗ್ ಪಾರ್ಟ್ ಇರುತ್ತಲ್ಲ ಅದನ್ನ ನೀಟಾಗಿ ಹಿಂದೆಯಿಂದ ತಗೊಂಡು ನಾವು ಮುಂದೆ ಹಾಕೊಳ್ತೀವಲ್ಲ ಅದೇ ಥರ ಇದಕ್ಕೆ ಹಾಕಬೇಕು. ಹಾಕೊಂಡು ಸೆರಗನ್ನ ಕರೆಕ್ಟಾಗಿ ಎಲ್ಲ ಅರೇಂಜ್ ಮಾಡಿದ್ರೆ ಅದು 2 ಸ್ಟೆಪ್ಪು ಮೇಲ್ಗಡೆ ಸೆರಗು ಕ್ಲೀನಾಗಿ ಬರುತ್ತೆ. ಈ ಥರ ಆ್ಯಕ್ಚುಲಿ ಸೆರಗನ್ನ ನಾವು ಈ ಥರ ಮಾಡಿ ಕೈ ಕಾಲು ಎಲ್ಲ ಜೋಡಿಸ್ತೀವಲ್ಲ ಆವಾಗ ಜೋಡಿಸ್ಕೋಬೋದು. ನಾನು ಜಸ್ಟ್ ನಿಮಗೆ ಹೇಗೆ ಇದನ್ನ ಉಡ್ಸೋದು ಅನ್ನೋದು ಅಷ್ಟೇ ತೋರಿಸ್ತಾ ಇರೋದು. ಸೊ ಹಂಗಾಗಿ ಡಬಲ್ ಬರುತ್ತೆ ನೋಡಿ, ಇದೊಂದು ಬರುತ್ತೆ. ಇದನ್ನು ನಾವು ಈ ಥರ ನೆರಿಗೆಗಳನ್ನ ಮಾಡಿ ಇಡ್ಬೋದು. ಇಲ್ಲಿ ಸ್ಟೆಪ್ ಮೇಲೆ ಜೋಡಿಸಿದಾಗ ಈ ಥರ ಒಂದು ಲೇಯರ್ ಆ ಕಡೆ ಈ ಕಡೆ ಪಿನ್ ಮಾಡ್ಬೋದು. ನೆಕ್ಸ್ಟು ಇದನ್ನು ಮಾಡ್ಬೋದು. ಈ ಥರ ಆಲ್ಮೋಸ್ಟ್ ದೇವಸ್ಥಾನಗಳಲ್ಲಿ ಈ ಥರ ಡಬಲ್ ನೆರಿಗೆದು ಸೀರೆ ಉಡ್ಸಿರ್ತಾರೆ. ನನಗೆ ತುಂಬ ಖುಷಿ ಈ ಥರ ಸೀರೆ ಉಡ್ಸೋಕ್ಕೆ ಅಂತ. ಯಾಕಂದರೆ ಒಂಥರ ಗ್ರ್ಯಾಂಡ್ ಲುಕ್, ರಿಚ್ ಲುಕ್ ಕೊಡ್ತಾ ಇರುತ್ತೆ. ನೆರಿಗೆನೂ ನೀಟಾಗಿ ಬಂದಿರುತ್ತೆ. ನಾವು ಹೆಂಗೆ ಬೇಕಂಗೆ ಉಡಿಸ್ಬೋದು. ಸೊ ಇದೊಂದಾಯಿತು ನೋಡಿ. ಇಲ್ಲಿ ಈ ಥರ 2 ನೆರಿಗೆ ಬರುತ್ತೆ, ಈ ಥರ ಸೀರೆ ಬರುತ್ತೆ. ನಿಮಗೆ ಇದು ಕಂಫರ್ಟಾಗಿ ಹೆಂಗೆ ಕೂರುತ್ತೆ ಅಂತ ಒಂದ್ಸಲ ಡಾಬ್ ಹಾಕಿ ತೋರಿಸ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ಲು ಈ ಡಾಬ್ನ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಡಬಲ್ದು ಅಂದರೆ. ಇಲ್ಲಿ ಡಾಬ್ನ ಹಾಕ್ತೀನಿ. ಸೊ ಈ ಥರ ನೋಡಿ. ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ. ನೀವು ಸ್ಟೆಪ್ ಮೇಲೆ ಜೋಡಿಸಿದಾಗ ಈ ಕಡೆ ನೆರಿಗೆ ಇದೆಯಲ್ಲ ಇದನ್ನ ಆರಾಮಾಗಿ ಈ ಥರ ಸ್ಪ್ರೆಡ್ ಮಾಡ್ಬೋದು. ಈ ಕಡೆ ನೆರಿಗೆದು 2 ನೆರಿಗೆಗಳದ್ದು ಎಡ್ಜು ಮತ್ತು ಈ ಕಡೆ ನೆರಿಗೆದು 2 ಎಡ್ಜನ್ನು ಈ ಥರ ಹಿಡ್ಕೊಂಡು ನೀಟಾಗಿ ಇಲ್ಲೊಂದು ಪಿನ್ ಹಾಕಿದ್ರೆ ಸೊ ನಿಮಗೆ ಡಬಲ್ ಲೇಯರ್ದು ಕಂಪ್ಲೀಟಾಗಿ ಸೀರೆ ಡ್ರಾಪಿಂಗ್ ಚೆನ್ನಾಗಿರುತ್ತೆ ದೇವ್ರಿಗೆ. ಸೊ ಈ ಥರ ಉಡ್ಸಿದ್ಮೇಲೆ ನೆಕ್ಸ್ಟ್ ನಿಮ್ಮ ಒಡವೆಗಳು ಏನಿದೆ ಅದನ್ನೆಲ್ಲ ಇಲ್ಲಿಗೆ ಹಾಕಿ ಅದಾದಮೇಲೆ ಕಳಸ ಇಟ್ಟು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ. ಕೆಲವರು ಕೈ ಕಾಲು ಎಲ್ಲ ಹಾಕೋರು ಕಾಲನ್ನ ಆ್ಯಕ್ಚುಲಿ ಈ ಪೋರ್ಷನ್ ಇಟ್ಟು ಕುತ್ಕೊಳ್ಳೋ ಥರ ಅದನ್ನು ಮಾಡ್ಬೋದು. ಕೈನ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ಇದು ಮೊದಲನೇ ಟೈಪು ನಾನು ಸೀರೆ ಉಡ್ಸೋದ್ರಲ್ಲಿ. ನನಗೆ ಈ ಥರ ಸೀರೆ ಉಡ್ಸೋದು ತುಂಬ ಇಷ್ಟ. ಯಾಕಂದರೆ ಡಬಲ್ ಲೇಯರ್ ಬಂದಿರುತ್ತೆ, ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಡುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ನೀವು 3 ಸ್ಟೆಪ್ಸ್ನ ಆಲ್ಮೋಸ್ಟ್ ಎಲ್ಲರೂ ಇವಾಗ 3 ಸ್ಟೆಪ್ಸ್ ಎಲ್ಲ ಇಟ್ಕೊಂಡಿರ್ತೀರಲ್ಲ, ಫಸ್ಟ್ ಸ್ಟೆಪ್ಸಲ್ಲಿ ಕೂತ್ಕೊಂಡ್ರೆ 3rd ಸ್ಟೆಪ್ ತನಕನೂ ಆ ನೆರಿಗೆ ಉದ್ದು ಕ್ಲೀನಾಗಿ ಬಂದಿರುತ್ತೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ 3-4 ಥರ ಸೀರೆ ಉಡಿಸ್ತೀನಿ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟವಾಗಿತ್ತು ಇದು. ಅದಕ್ಕೆ ಸಲ ಫಸ್ಟ್ ಉಡಿಸಿದ್ದೀನಿ. ಇದು ಫಸ್ಟ್ ಟೈಪು. 2ನೇದು ತುಂಬ ಈಸಿನೇ. ಆಲ್ಮೋಸ್ಟ್ ನಾವು ನೆರಿಗೆ ಎಲ್ಲ ಮಾಡ್ಕೊಂಡಿದ್ದೀವಿ, ಸೆರಗುದೂ ಎಲ್ಲ ಪಿನ್ ಹಾಕೊಂಡಿದ್ದೀವಲ್ಲ, ಅದನ್ನೇ ಸ್ವಲ್ಪ ಆಲ್ಟರ್ ಮಾಡಿದ್ರೆ 2ನೇದು ಅದು ತುಂಬ ಚೆನ್ನಾಗಿದೆ, ತುಂಬ ಈಸಿ ಆಗಿದೆ. ಬನ್ನಿ ಅದನ್ನ ಹೇಳ್ಕೊಡ್ತೀನಿ. ಇದನ್ನ ಇವಾಗೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಅಂದ್ರೆ ನೆರಿಗೆ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದೀವಿ, ಅದನ್ನ ಈಕ್ವಲ್ ಆಗಿ ಈ ತರ. ಸೊ ಇದು 2ನೇ ಸಲ. ಆಕ್ಚುಲಿ ಇದು ಲೆಂತ್ ಉದ್ದ ಇತ್ತಲ್ಲ, ಉದ್ದನ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡಿದೀನಿ. ನೆರಿಗೆ ಪಾರ್ಟ್ನ ಈ ಕಡೆ ಹಿಂದೆ ಬಿಟ್ಕೋಬೇಕು. ಸೊ ಇದು ಈ ತರ ಇರುತ್ತಲ್ಲ, ಇಲ್ಲಿಗೆ ಆಕ್ಚುಲಿ ಒಂದು ಟ್ಯಾಗ್ ಮಾಡ್ಕೊಳ್ಳೋಣ ಒಂದು, ಓಕೆನಾ? ಸೊ ಈ ತರ ಈಕ್ವಲ್ ಆಗಿ ಟ್ಯಾಗ್ ಮಾಡಿಕೊಂಡು ಈ ದಾರ ಇದೆಯಲ್ಲ, ಈ ದಾರನ ನೀಟಾಗಿ ಕಳಿಸಕ್ಕೆ ಹಿಂದೆ ಹಿಂಗಿರುತ್ತಲ್ಲ, ಇಲ್ಲಿಗೆ
ಈ ಥರ ಹಿಂದೆ ಕಟ್ಕೊಳ್ಳಿ. ಸೊ ಈ ಥರ ಈಕ್ವಲ್ ಆಗಿ ಕಟ್ಕೊಂಡು ನೆಕ್ಸ್ಟು ಈ ಸೆರೆಗ್ ಪಾರ್ಟ್ ಇದೆಯಲ್ಲ, ಈ ಸೆರೆಗ್ ಪಾರ್ಟ್ನ ಈ ಥರ ಹಿಂದೆಯಿಂದ ತಗೊಂಡು ಮುಂದೆಗೆ ನೀಟಾಗಿ ಹಾಕಿ ಜಸ್ಟ್ ಈ ಥರ ಬಿಟ್ಟು ಈ ನೆರಿಗೆಗಳನ್ನೆಲ್ಲ ಈ ಥರ ನೀಟಾಗಿ ನೋಡಿ ಎಷ್ಟು ಕ್ಲೀನಾಗಿ ಬಂದೈತೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೆರಿಗೆ. ಜಸ್ಟ್ ಸಿಂಪಲ್ ಆಗಿ ತುಂಬ ಟೈಮ್ ಇಲ್ಲ ಅನ್ನೋರು ಈ ಥರ ಎಲ್ಲ ನೀಟಾಗಿ ಡಾಬಾ ಹಾಕಿದ್ರೆ ಅದು ಕ್ಲೀನಾಗಿ ಕಾಣುತ್ತೆ. ಆಮೇಲೆ ನೀವು ಬೇರೆ ಅಂದರೆ ಇಲ್ಲಿ ಕಳಸ ಇಟ್ಟು ಆ್ಯಕ್ಚುಲಿ ಲಕ್ಷ್ಮಿ ಮುಖವಾಡ ಎಲ್ಲ ಬರುತ್ತಲ್ಲ, ಸೊ ಅವಾಗ ಈ ಸೆರಗನ್ನ ನೀಟಾಗಿ ಹಿಂಗೆ ಮಾಡಿಕೊಂಡ್ರೆ ಇದು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಸೊ ಹೇಳಿದ್ನಲ್ಲ ಆವಾಗಲೇ ಕೈ ಕಾಲು ಎಲ್ಲ ಹಾಕೋರು ನೀಟಾಗಿ ಇಲ್ಲಿ ಹಾಕಿ ಇಲ್ಲಿ ಕೂರೋ ಥರನೂ ಬೇಕಾದರೆ ಇದು ಒಳಗಡೆಯಿಂದ ಹಾಕಿ ಲಕ್ಷ್ಮಿ ಕೂಡೋ ಥರ ಇಲ್ಲಿ ಮಾಡ್ಕೋಬೋದು. ಸೊ ಸಿಂಪಲ್ ಆಗಿ ಅಂದರೆ ಎರಡನೇ ಥರ ಈ ಥರ ಮಾಡ್ಕೋಬೋದು. ಆ್ಯಕ್ಚುಲಿ ಅದು ಲಕ್ಷ್ಮಿ ಮುಖವಾಡ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೋಡಿ ಸೆರಗನ್ನ ನೀಟಾಗಿ ಒಂದ್ಸಲ ಉಡಿಸಿ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಥರ್ಡ್ ಟೈಪ್ ಸ್ಯಾರಿ ಹೆಂಗೆ ಉಡ್ಸೋದು ಅಂದರೆ ನೆರಿಗೆ ಸೇಮೇನೆ ಆಲ್ರೆಡಿ ಕಟ್ಟಿರ್ತೀವಲ್ಲ ಅದೇ ಥರ. ಲಾಸ್ಟ್ ಇಯರು ಆ ಥರ ಉಡಿಸಿದ್ದೀನಿ ಅಂತ ಮೈಂಡಲ್ಲಿರೋರು ಈ ಥರ ಬೇಕಾದರೂ ಉಡಿಸ್ಬೋದು. ಇದು ಥರ್ಡ್ ಟೈಪ್ ಉಡಿಸ್ತಾ ಇರೋದು. ಸೇಮ್ ಸೆರಗಿದೆಯಲ್ಲ ಅದನ್ನು ಫುಲ್ ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹಿಂದೆಯಿಂದ ಬಂದು ಈ ಥರ ಆ್ಯಕ್ಚುಲಿ ಬಾರ್ಡ್ರನ್ನ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡಿ ಇನ್ನು ಸ್ವಲ್ಪ ಬಾರ್ಡ್ರ್ ಬರಬೇಕು ಕಾಣಿಸ್ಬೇಕು ಅಂದರೆ ನೀಟಾಗಿ ಮೇಲೆ ಎತ್ಕೊಂಡು ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಮೇಲೆ ಬೇಕಾದ್ರೆ ಎತ್ಕೊಂಡು ಇದಿದೆಯಲ್ಲ ಇದನ್ನೆಲ್ಲ ಬ್ಲೂ ಕವರ್ ಮಾಡಿ ಯಾವುದಕ್ಕೆ ಆದರೂ ನೀವು ಡಾಬ್ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸೊ ಹಿಂದೆಯಿಂದ ಸೆರಗು ತಂದು ಮುಂದೆ ಈ ಥರ ಮಾಡಿ ಹೇಳಿದ್ನಲ್ಲ ಆವಾಗಲೇ ಡಾಬ್ ಹಾಕಿದ್ರೆ ಎಷ್ಟು ಲುಕ್ ಬರುತ್ತೆ ಅಂದರೆ ಈ ಒಂದು ಟೈಪಲ್ಲಿ ಇಲ್ಲಿ ನೋಡಿ ಇಲ್ಲಿಗೆ ಡಾಬ್ ಹಾಕಿ ಕುಡಿಸಿದ್ರು ಈ ನೆರಿಗೆ ಆಗಲಿ ಸೆರಗಲ್ಲಿ ಯಾವ ಥರ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ, ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರನೂ ಮಾಡಿ ಕಂಪ್ಲೀಟಾಗಿ ಸೀರೆ ಸೆರಗನ್ನ ಈ ಕಡೆ ಒಂದು ಕೆಳಗಡೆ ನೆರಿಗೆಗಳನ್ನ ಈ ಕಡೆ ಒಂದು ಮಾಡಿದಾಗ ನೋಡಿ ಈ ಥರ ಇಲ್ಲಿಗೆ ಪಿನ್ನ ಟ್ಯಾಗ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಮಾಡಿದಾಗ ಒಂಥರ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಇದು ಮೂರನೇ ಥರ ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಇಲ್ಲಿ ನೆರಿಗೆ ಅದ್ರ ಕಾಂಬಿನೇಷನ್. ಆ್ಯಕ್ಚುಲಿ ಎಲ್ಲರೂ ಇವಾಗ ಅಪೋಸಿಟ್ ಕಾಂಬಿನೇಷನ್ ಬ್ಲೌಸು ಇಷ್ಟಪಡ್ತಾರಲ್ಲ, ಸೊ ಆ ಥರ ಸ್ಯಾರಿಗಂತೂ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ನೆರಿಗೆಗಳು ನೀಟಾಗಿ ಮಾಡಿಕೊಂಡ್ರೆ ಸೆರಗದು ಕ್ಲೀನಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಇಷ್ಟೇ ನೀಟಾಗಿ ಬರುತ್ತೆ. ಲಕ್ಷ್ಮಿನ ಇಲ್ಲಿ ಕೂರಿಸ್ಕೋಬೋದು. ಡಿಫ್ರೆಂಟ್ ಅನಿಸುತ್ತೆ ಈ ಸ್ಯಾರಿ ಆ್ಯಕ್ಚುಲಿ. ಫೋರ್ತ್ ಟೈಪು ಹೆಂಗೆ ಅಂದರೆ ಆಲ್ಮೋಸ್ಟ್ ಇದು ಸೇಮ್ ಇರುತ್ತೆ. ಆ್ಯಕ್ಚುಲಿ ಇದು ಡಬಲ್ ಲೇಯರ್ ಬೇಕಾದ್ರೂ ನೀವು ಮಾಡ್ಕೋಬೋದು. ಮೊದಲೇ ಮಾಡಿದ್ನಲ್ಲ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡೋ ಥರ ಮಾಡಿಕೊಂಡು ಈ ಥರನೆಲ್ಲ ಸೆರಗನ್ನ ಉಡಿಸ್ಬೋದು. ಇಲ್ಲ ಅಂತಂದರೆ ಈ ಥರ ಆಲ್ಮೋಸ್ಟ್ ಮಾಡಿ ಒಂದ್ಸಲ ನೀವು ಕಟ್ಟಿರ್ತೀರಿ ಅಲ್ವಾ, ಸೊ ನಾರ್ಮಲ್ ಆಗಿ ಸೆರಗನ್ನ ಹೇಗೆ ಹಾಕ್ತೀವಿ ಆ ಥರ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಇರಬೇಕು ಇದಕ್ಕೆ ಸೆರಗು. ಸೊ ಅದನ್ನು ಈ ಥರ ಹಾಕೊಳ್ಳೋದು ಫಸ್ಟು. ಹಿಂದೆ ಸ್ವಲ್ಪ ಉದ್ದ ಕುಟ್ಕೊಂಡಿರ್ಬೇಕು. ಅದನ್ನು ಈ ಥರ ಹಾಕೊಂಡು ಹಿಂದೆಯಿಂದ ವಾಪಸ್ ತಗೊಂಡು ಅದನ್ನು ಈ ಥರ ಬೇಕಾದ್ರೆ ಈ ಥರ ಬಿಡ್ಬೋದು. ಸೊ ಹಿಂದೆಯಿಂದ ತಗೊಂಡು ಬಂದು ಈ ಥರ ಬಿಟ್ಟಾಗ ಆ್ಯಕ್ಚುಲಿ ನಾವು ಲಕ್ಷ್ಮಿಗೆ ಜಡೆ ಹಾಕ್ತೀವಲ್ಲ, ಆ ಜಡೆನೂ ಈ ಸೆರಗ ಮೇಲೆ ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ. ಸೊ ಹಿಂಗೆ ಬಿಟ್ಟಾಗ ಆಮೇಲೆ ನಾವೆಲ್ಲ ಸೆರಿಗೆನ ಸರಿ ಮಾಡ್ಕೋಬೇಕು. ಸೊ ಈ ಸೆರಗನ್ನ ನಾವು ನೀಟಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊಂಡು ಆಮೇಲೆ ಈ ಥರ ಮಾಡಿದಾಗ ನೀಟಾಗಿ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಈ ಡಾಬ್ನ ಈ ಥರ ಹಾಕೋಬೇಕು. ಸೊ ಈ ಥರ ಹಾಕ್ಕೊಂಡು ಇಲ್ಲಿ ನಿಮಗೆ ಬ್ಲೌಸ್ ಎಲ್ಲ ಕಾಣಿಸ್ತಿರುತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಇದಿರುತ್ತಲ್ಲ ಇದನ್ನು ನೀಟಾಗಿ ಈ ಕಡೆ ಒಂದು ಮತ್ತು ಈ ಕಡೆದ್ರದ್ದು ಈ ಕಡೆ ನೀಟಾಗಿ ಈ ಥರ ಹಾಕಿ ಇಲ್ಲಿ ಒಂದು ಪಿನ್ ಹಾಕಿದ್ರೆ ಈ ಥರ ಬಂದರೆ ಅದು ಇನ್ನೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ನೋಡಿ ಈ ಥರ ಮಾಡಿ ಕಳಸ ಕೂರಿಸ್ದಾಗಂತೂ ಲಕ್ಷ್ಮಿ ಮುಖವಾಡ ಹಾಕಿದಾಗ ಇದಕ್ಕೆಲ್ಲ ಇರೋ ಲುಕ್ಕು ಮತ್ತೆ ಡಬಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸೆರಗು ಆ್ಯಕ್ಚುಲಿ ಮುಂದೆ ಬಂದಿರುತ್ತಲ್ವಾ, ಬಾರ್ಡರ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ಇದೊಂಥರ
ಲುಕ್ ಚೆನ್ನಾಗಿರುತ್ತೆ. ಫಿಫ್ತ್ ಹೇಗೆ ಮಾಡ್ತಿದ್ದೀನಿ ಅಂತಂದ್ರೆ ಸೇಮು ಈ ನೆರಿಗೆ ಹೀಗೆ ಸೇಮ್ ಇರುತ್ತೆ. ಸೊ ಸೀರೆ ಸೆರಗನ್ನ ಮಾಮೂಲಿ ಹಾಕೊಂಡು ಈ ತರ ಸೆರಗು ಸೇಮ್ ಹಾಕೊಳ್ಳಿ. ಇದನ್ನ ಆಮೇಲೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು. ಹಾಕಿದ ತಕ್ಷಣ ಮತ್ತೆ ಹಿಂದೆ ಬಂದು ಈ ತರ ಸೆರಗು ತಗೊಂಡು ಈ ತರ ಆಕ್ಚುಲಿ ಇಲ್ಲಿಗೆ ಬರೋ ತರ ಸೆರಗು, ಆಮೇಲೆ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಸೆರಗನ್ನ. ಸೊ ಇದು 5ನೇ ತರ ಈ ತರ ಮುಗಿಸ್ಬೋದು. ಸೇಮ್ ಸೆರಗೆ ನೆರಿಗೆನ ನೀಟಾಗಿ ಮಾಡ್ಕೊಂತು ಅಂದ್ರೆ ನಾವು ಡಿಫ್ರೆಂಟ್ ಆಗಿ ನಾವು 1 ವರ್ಷ ಉಡ್ಸಿದ್ದು ಇನ್ನೊಂದು ವರ್ಷ ಉಡ್ಸೋದು ಬೇಡ ಅನ್ನೋ ತರ ಏನಾದ್ರು ಇದ್ರೆ ನಮ್ಮ ತಲೆಯಲ್ಲಿ ಸೆರಗಲ್ಲೇನೆ ನಾವು ಒಂದು 5-6 ತರ ಸೀರೆಗಳನ್ನ ಉಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ಹಂಗಾಗಿ ಇದೊಂಥರ ಆಕ್ಚುಲಿ ಇದೆಲ್ಲ ತುಂಬಾನೇ ಈಸಿ, ಇದು ತುಂಬಾ ಕಷ್ಟ ಅಂತ ಏನಿಲ್ಲ. ಇದೇ ತರ ಸೆರಗನ್ನ ನಾನು ಆಲ್ರೆಡಿ ಡಬಲ್ ನೆರಿಗೆಗಳು ಮಾಡಿದ್ನಲ್ಲ, ಅದಕ್ಕೂ ಈ ಎಲ್ಲ ಸೆರಗುಗಳನ್ನು ಹಾಕೊಂಡು ಅದನ್ನು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದು. ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. 6th ಟೈಪು ಸೇಮ್ ನೆರಿಗೆ ಇರುತ್ತೆ. ಸೊ ಈ ಕಡೆ ಸೆರಗಿರುತ್ತಲ್ಲ, ಸೆರಗನ್ನ ಆಕ್ಚುಲಿ ಇಲ್ಲಿಂದನೇ ತಗೊಂಡು ಈ ತರ ಮಾಡಿ ಇಲ್ಲಿ ನೋಡಿ ಈ ತರ ಹಿಂದೆ ಬಿಡೋದು ಸೆರಗು. ಅದು ವಿ ಶೇಪಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಹಾಕಿದ್ರೆ ನೋಡಿ. ಆಮೇಲೆ ಹಾಕಿದ್ಮೇಲೆ ನೀಟಾಗಿ ನೆರಿಗೆ ಎಲ್ಲ ಸರಿ ಮಾಡಿಕೊಂಡ್ರೆ ಇಲ್ಲಿ ಒಳಗಡೆ ಬ್ಲೌಸ್ ಪೀಸ್ ಕಾಣಿಸ್ತಿದೆ ಅಂದರೆ ನೀಟಾಗಿ ಇದನ್ನ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನೆರಿಗೆಗಳನ್ನ. ಸೊ ಈ ಡಾಬ್ನ ಇಲ್ಲಿ ನೋಡಿ ನೀಟಾಗಿ ಈ ಥರ ಹಾಕಿದ್ರೆ ಸೀರೆ ಉಡ್ಸಿದ್ರು, ಯಾವುದೇ ಟೈಪಲ್ಲಿ ಸೀರೆ ಉಡ್ಸಿದ್ರು ಆ ಕಡೆ ಈ ಕಡೆ ಲಾಸ್ಟ್ ನೆರಿಗೆ ಬಿಟ್ಟಿರ್ತೀವಲ್ಲ ಅದನ್ನ ಜಸ್ಟ್ ಲೈಟಾಗಿ ಈ ತರ ಮಾಡಿ ಅಲ್ಲಿ ಪಿನ್ ಹಾಕೋದು ಅಥವಾ ಏನಾದ್ರು ಇಟ್ಟರೆ ಈ ತರ ಒಂಥರ ಕಂಪ್ಲೀಟ್ ಸ್ಪ್ರೆಡ್ ಆದಂಗೆ ಕಾಣಿಸ್ತಾ ಇರುತ್ತೆ. ನೆರಿಗೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಸೊ 5-6 ಥರ ಸ್ಯಾರಿನ ಹೇಗೆ ವರಮಹಾಲಕ್ಷ್ಮಿ ಉಡ್ಸೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ another interesting video very soon. Until that, bye bye.